ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸುಮಾರು ನವೆಂಬರ್ 23ನೇ ತಾರೀಕಿನಿಂದ ಇದುವರೆಗೂ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಒಂದು ಮುಷ್ಕರ ನಡೀತಾ ಇದೆ. ಡಿಸೆಂಬರ್ 1ನೇ ತಾರೀಕು ನಾವು ಎಲ್ಲರನ್ನ ಸಭೆಗೆ ಕರೆದು ಅವರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಕೆಲವರು ಭಾಗವಹಿಸಿರಲಿಲ್ಲ. ನಂತರ ವಿಧಾನಸಭೆಯ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನ ಉಪನ್ಯಾಸಕರು ಸುವರ್ಣಸೌಧದ ಮುಂದೆ ಹಮ್ಮಿಕೊಂಡಿದ್ದರು. ಅವತ್ತು ಸಹ ನಾವು ಈ ಸರ್ಕಾರ ಇದಕ್ಕೆ ಬದ್ಧವಾಗಿದ್ದೀವಿ, ಅವರ ಒಂದು ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅದರಿಂದ ಅವತ್ತಿನಿಂದ ಕೂಡ ನಾವು ಅವರ ಕೆಲವು ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದ್ರು. ಪ್ರಮುಖವಾಗಿ ಸೇವಾ ಕಾಯಮಾತಿ ಅಂತೇಳಿ ಪದೇ ಪದೇ ಅವರು ಅದನ್ನು ಹೇಳ್ಕೊಂಡು ಬರ್ತಾ ಇದ್ರು. ಈ ಎಲ್ಲ ವಿಚಾರಗಳನ್ನ ಅವತ್ತಿನಿಂದ ಕೂಡ ನಾವು ಕಾನೂನಿನ ವ್ಯಾಪ್ತಿ ಒಳಗೆ ನಾಳೆ ಕಾನೂನಿನ ತೊಡಕುಗಳು ಬರೆದ ರೀತಿಯಲ್ಲಿ ಅವರಿಗೆ ಒಂದು ಭದ್ರತೆ ಅಥವಾ ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಇಲಾಖೆ, ನಮ್ಮ ಅಪಾರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು ಉಮಾಶೇಖರ್ ಅವರು, ಈಗ ಶ್ರೀಕರ್ ಅವರು ಬಂದಿದ್ದಾರೆ, ನಮ್ಮ ಆಯುಕ್ತರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಕಾನೂನಿನ ಇಲಾಖೆಯವರು, DPR ಅವರು, ಆರ್ಥಿಕ ಇಲಾಖೆ ಮತ್ತು ಕಾನೂನಿನ ನಮ್ಮ ಮುಖ್ಯಮಂತ್ರಿಗಳ ಕಾನೂನಿನ ಸಲಹೆಗಾರರಂಥ ಪೊನ್ನಣ್ಣವರು, ನಾವೆಲ್ಲರೂ ಸೇರಿ ಹಲವಾರು ಅವರ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ನಾಳೆ ಹಲವಾರು ಪ್ರಕರಣಗಳೇನಿದ್ದಾವೆ, ಸುಪ್ರೀಂ ಕೋರ್ಟಲ್ಲಿರ್ಬೋದು, ಹೈಕೋರ್ಟಲ್ಲಿರ್ಬೋದು, PAT ಇರ್ಬೋದು, ಇವೆಲ್ಲ ವಿಚಾರಗಳು, ಆ ತೀರ್ಮಾನಗಳು, ಆ ಒಂದು ಪ್ರಕರಣಗಳನ್ನು ಗಮನದಲ್ಲಿಟ್ಕೊಂಡು ನಾವು ಇವತ್ತು ಅವರಿಗೆ ಹಲವಾರು ಪರಿಹಾರಗಳನ್ನು ಮತ್ತು ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದೀವಿ. ಮೊದಲನೇದಾಗಿ ಅವರು ಇದರಲ್ಲಿ 15 ಗಂಟೆ, ವಾರಕ್ಕೆ 15 ಗಂಟೆ ಕಾರ್ಯಭಾರ ವರ್ಕ್ ಲೋಡ್ ಇರ್ತಕ್ಕಂಥದ್ದು, 15ರಿಂದ 19 ಗಂಟೆ ವರ್ಕ್ ಲೋಡ್ ಇರ್ತಕ್ಕಂಥದ್ದಿದೆ. ಅದಕ್ಕಿಂತ ಕಮ್ಮಿ ಇರ್ತಕ್ಕಂಥವ್ರು ಇದ್ದಾರೆ, ವರ್ಕ್ ಲೋಡ್ ಕಮ್ಮಿ ಇರ್ತಕ್ಕಂಥದ್ದು ಇದೆ. ಹಿಂದಿನ ಸರ್ಕಾರದಲ್ಲಿ ಇದೇ ರೀತಿ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಒಂದು 4 ಜನರ ಅಧಿಕಾರಿಗಳ ಸಮಿತಿಯನ್ನು ಮಾಡಿ ಅವರೊಂದು 12/1/2022 ಅವರು ಒಂದು ವರದಿಯನ್ನು ಕೊಟ್ಟ ಮೇಲೆ ಏನು 8-9 ಗಂಟೆ ಕಾರ್ಯಭಾರ ಇತ್ತು ಅದನ್ನು 15 ಗಂಟೆಗೆ ಮರ್ಜ್ ಮಾಡಿ ಅವರಿಗೆ ಸಂಬಳ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಆಯಿತು. 26,000 ಏನು ಪ್ರಾರಂಭದಲ್ಲಿ ಸೇರ್ತಕ್ಕಂಥವ್ರಿಗೆ, ನಂತರ 5 ವರ್ಷ ಏನು ಎಲಿಜಿಬಿಲಿಟಿ ಏನು PhD ಅಥವಾ KSET ಆಗದೆ ಇರ್ತಕ್ಕಂಥವ್ರಿಗೆ ಪ್ರಾರಂಭದಲ್ಲಿ ಸೇರ್ತಕ್ಕಂಥವ್ರಿಗೆ 26,000, ಅದೇ ಕ್ಯಾಟಗರಿಯಲ್ಲಿ 5 ವರ್ಷ ಪೂರೈಸಿರ್ತಕ್ಕಂಥವ್ರಿಗೆ 28,000, ನಂತರ ಎಲ್ಲ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಆಗಿರ್ತಕ್ಕಂಥವರು ಪ್ರಾರಂಭದಲ್ಲಿ ಸೇರ್ತಕ್ಕಂಥವ್ರಿಗೆ 30,000, 5 ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿರ್ತಕ್ಕಂಥವ್ರಿಗೆ 32,000 ಅಂತೇಳಿ ನಿಗದಿ ಮಾಡಿ ಇವರ ಬೇಡಿಕೆ ಅವತ್ತು ಕಾಯಮಾತಿ ಬಗ್ಗೆ ಇತ್ತು. ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಕಾನೂನಿನ ವ್ಯಾಪ್ತಿಯಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥ ವರದಿಯನ್ನು ಹಿಂದೆ ಏನು ಸಮಿತಿ ಅದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡ್ತೀರಾ ಮಾಡಿತ್ತು. ಅದನ್ನು ಆವತ್ತಿನ ಸರ್ಕಾರ ಒಪ್ಪಿಕೊಂಡು ಅತಿಥಿ ಉಪನ್ಯಾಸಕರು ತಮ್ಮ ಮುಷ್ಕರವನ್ನು ಹಿಂದೆ ಪಡೆದು ಕೆಲಸಗಳಿಗೆ ಹಾಜರಾಗಿತ್ತು. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಂತರ ಇವತ್ತು ಕೆಲವು ಬೇಡಿಕೆಗಳನ್ನು ಅಂದರೆ ಈಗ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ನಮ್ಮ ಗಮನಕ್ಕೆ ತಂದಿದ್ರು. ನಮಗೆ ರಜೆ ಇಲ್ಲ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಟ್ಟು ಈಗ ಅದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಗಣಿಸಿ 15 ಗಂಟೆಗಿಂತ ಹೆಚ್ಚು ಕಾರ್ಯಭಾರ ಇರ್ತಕ್ಕಂಥವ್ರಿಗೆ ತಿಂಗಳಿಗೆ 1 ರಜೆ ಕೊಡ್ತಕ್ಕಂಥದ್ದಕ್ಕೆ
ಪೇಡ್ ಏನು ಪೇಡ್ ಲೀವ್ ರಜೆ, ಒಂದು ರಜೆ ಕೊಡ್ತಕ್ಕಂಥದ್ದಕ್ಕೆ ಈಗ ಅದೊಂದು ತೀರ್ಮಾನ ನಾವು ಮಾಡಿದ್ದೀವಿ. ಇದು ಏನೇ ವಿಚಾರಗಳು ಏನೇ ಇರಲಿ, ಇದು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಮತ್ತು ಪಾಲಿಟೆಕ್ನಿಕ್ ಏನಿದ್ದಾರೆ ಆ ಎರಡಕ್ಕೂ ಸೇರುತ್ತೆ, ಅನ್ವಯಿಸುತ್ತೆ. ಯಾಕಂದ್ರೆ ಈಗ ನಾವು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಸ್ಟಾಫ್ ಅತಿಥಿ ಉಪನ್ಯಾಸಕರಿಗೆ ಅವ್ರಿಗಿನ್ನ ಸಂಬಳ ಹೆಚ್ಚು ಮಾಡಿಲ್ಲ. ಅವ್ರದ್ದು ಫೈಲ್ ಪೆಂಡಿಂಗ್ ಇತ್ತು ಫೈನಾನ್ಸ್ ಅಲ್ಲಿ. ಅದನ್ನ ನಾವು 8-9 ಅವರ್ಸ್ ಏನು ಕಾರ್ಯಭಾರ ಇತ್ತು, ವರ್ಕ್ ಲೋಡ್ ಇತ್ತು, ಅದನ್ನ ಇದೇ ರೀತಿಯಾಗಿ 15 ಅವರ್ಸ್ಗೆ ಮರ್ಜ್ ಮಾಡಿ ಅವರಿಗೆ ಇದೇ ರೀತಿ ಸಂಬಳ ಕೊಡೋಣ ಅಂತಕ್ಕಂಥದ್ದು ಪ್ರಪೋಸಲ್ ನಮ್ಮ ಆರ್ಥಿಕ ಇಲಾಖೆ ಕಳಿಸಿದ್ವಿ. ಅವರು ಸಹಮತವನ್ನು ವ್ಯಕ್ತಪಡಿಸಿದ್ರು. ಅವರು ಮುಷ್ಕರ ಮಾಡಿದ್ರು, ಅವ್ರಿಗೆ ಭರವಸೆ ಕೊಟ್ಟಿದ್ವಿ, ಅವರು ಮುಷ್ಕರವನ್ನು ಹಿಂದೆ ತೆಗೆದಿದ್ರು. ಆದ್ರೆ ಇವತ್ತು ಏನೇ ತೀರ್ಮಾನ ಆಗುತ್ತೆ ಅವ್ರಿಗೂ ಅನ್ವಯಿಸ್ತಾರೆ. ಅವರು ಸುಮಾರು 400 ಎರಡು ಸೇರಿ ಅವರೆಲ್ಲರಿಗೂ ಇದು ಅನ್ವಯಿಸುತ್ತೆ. ಈಗ ಒಂದು ರಜೆ ಇವರು ಎಲ್ಲರಿಗೂ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲರಿಗೂ ಅನ್ವಯಿಸುತ್ತೆ. ಎರಡನೇದು, ನಮಗೆ ಕಾಲೇಜುಗಳಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಇರ್ಬೋದು, ಬೇರೆ ಪ್ರಾಧ್ಯಾಪಕರು ಅಥವಾ ಸಹಾಯಕ ಪ್ರಾಧ್ಯಾಪಕರು, ಬೇರೆಯವರು ಅಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಯಾರಿದ್ದಾರೆ ಅವರು ನಮಗೆ ಗೌರವದಿಂದ ನೋಡೋದಿಲ್ಲ. ನೀವೊಂದು ರೀತಿ ಗೆಸ್ಟ್ ಫ್ಯಾಕಲ್ಟಿ ಅಂತಕ್ಕಂಥ ಅಗೌರವದಿಂದ ನೋಡ್ತಾರೆ ಅಂತಕ್ಕಂಥ ಒಂದು ಮಾತಿತ್ತು. ಮತ್ತು ಕೆಲವು ಕಡೆ ಬಹಳ ಅಮಾನ್ಯವಾಗಿ ನಡೆಸ್ಕೊಡ್ತಾರೆ. ನಮಗೆ ಸ್ಟಾಫ್ ಟಾಯ್ಲೆಟ್ ಯೂಸ್ ಮಾಡಕ್ ಬಿಡಲ್ಲ, ಬೇರೆ ಎಲ್ಲೋ ಉಪಯೋಗಿಸಿ ಅಂತ ಹೇಳ್ತಾರೆ. ಈ ರೀತಿಯಾದ ಸಣ್ಣ ಪುಟ್ಟ ಈ ತರ ಕೆಲವು ವಿಚಾರಗಳು ಅವರು ಈ ತರ ನಮಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಅದನ್ನ ಗಂಭೀರವಾಗಿ ತಗೊಂಡು ಈಗಾಗಲೇ ಬೆಳಗಾಮಲ್ಲೇ ನಾವು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಪ್ರಾಂಶುಪಾಲರಿಗೆ ಬಹಳ ಟೆಕ್ನಿಕ್ ಆದಂಥ ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಅವರಿಗೆ ಅಗೌರವ ತರ್ತಕ್ಕಂಥ ರೀತಿಯಲ್ಲಿ ತಾವು ನಡ್ಕೋಬಾರ್ದು. ತಮಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಇಲಾಖೆಯಲ್ಲಿ ಬಹಳ ಒಳ್ಳೆ ಒಂದು ಜವಾಬ್ದಾರಿಯುತವಾದಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತೆ ಕೆಲವರಿಗೆ ನಿಮಗೆ ವರ್ಕ್ ಲೋಡ್ ಇಲ್ಲ ಅಂತ ಹೇಳಿ ರಿಪೋರ್ಟ್ ಕೊಡ್ತೀವಿ, ನಿಮ್ಮನ್ನು ಬೇರೆ ಕಡೆ ಕಳಿಸ್ಬಿಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಅಂತ ಹೇಳಿದಾಗ ಆ ವಿಚಾರದಲ್ಲಿ ಹೇಳಿದ್ದೀವಿ. ಏನು ವರ್ಕ್ ಲೋಡ್ ಇದೆ, ನೈಜ ವರ್ಕ್ ಲೋಡ್, ಆಕ್ಚುಯಲ್ ವರ್ಕ್ ಲೋಡ್ ಇದೆ, ಆ ವರ್ಕ್ ಲೋಡ್ ಅನ್ನ ತಾವು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಿ ನಂತರ ಕೌನ್ಸಿಲಿಂಗ್ ಆದ್ಮೇಲೆ ವರ್ಕ್ ಲೋಡ್ ಇದೆ ಅಂತ ಹೇಳ್ತಕ್ಕಂಥ ಒಂದು ಏನಾದರೂ ಪ್ರಯತ್ನ ಮಾಡಿದ್ದಾದಲ್ಲಿ ತಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಾವು ಅವರಿಗೆ ಈ ವಿಚಾರವನ್ನು ಅವರಿಗೆ ತಿಳಿಸಿದ್ದೀವಿ. ಮತ್ತೊಂದು ವಿಚಾರ ಏನಂದ್ರೆ, ಪ್ರತಿ ವರ್ಷ ನಾವು ಕೌನ್ಸಿಲಿಂಗ್ ಮುಖಾಂತರ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನ ಮಾಡ್ತೇವೆ. ಈಗ ಅವರಿಗೆ ಕೃಪಾಂಕ ಇದೆ. ಏನು ಕೃಪಾಂಕ ಇನ್ ದ ಸೆನ್ಸ್ ಅಂದ್ರೆ ಅವರಿಗೆ ವೆಯ್ಟೇಜ್ ನಮ್ಮ ಇದ್ರ ಪ್ರಕಾರ ಸರ್ವಿಸ್ ಅಲ್ಲಿ ಅವರಿಗೆ ಸೀನಿಯಾರಿಟಿ ಮೇಲೆ ಅವರಿಗೆ ಕನ್ಸಿಡರ್ ಮಾಡುವಂತ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಹಿಂದಿನ ಸರ್ಕಾರ ಇದ್ದಾಗೆ ಆಗಿದೆ. ಸೊ ಅದರ ಪ್ರಕಾರ ಈಗ ಆ ಒಂದು ಅಂಕಗಳಲ್ಲಿ ಈಗ ಉದಾಹರಣೆಗೆ ವರ್ಷಕ್ಕೆ 3 ಅಂಕ ಅಂತ ಕೊಟ್ಟಿದ್ದೇವೆ. ಈಗ ಅದು ಹೆಚ್ಚು ಅಂದ್ರೆ 16 ವರ್ಷ ಅಂದ್ರೆ ಅವರಿಗೆ 48 ಅಂಕ ಬರ್ತದೆ. ಸೊ ಆ ರೀತಿ 16 ವರ್ಷ ಸೇವೆ ಮಾಡಿರ್ತಕ್ಕಂಥವರಿಗೆ 48 ಅಂಕ ಬರ್ತದೆ. ಆ ರೀತಿ ಬಹಳಷ್ಟು ಜನ ಇರ್ತಕ್ಕಂಥವ್ರೆ ಮತ್ತೆ ಅಲ್ಲೇ ಆಯ್ಕೆ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದಾವೆ. ಆದ್ರೆ ಪ್ರತಿ ಸರಿ ನಮಗೆ ದಾಖಲಾತಿಗಳ ಪರಿಶೀಲನೆ ಅಂತೇಳಿ ಮಾಡ್ತಾ ಇದ್ದಾರೆ, ನಮ್ಗೆ ಅದು ಬಹಳ ಇರಿಸುಮುರುಸಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೂ ಕೂಡ ನಾವು ಈಗ ಒಂದು ಡಾಕ್ಯುಮೆಂಟೇಶನ್ ಡೇಟಾ ಅಂತ ಒಂದು ಮಾಡಿಕೊಂಡು ಅವರಿಗೆ ಒಂದು ID ನಂಬರ್ ಕೊಟ್ಟು ಎಲ್ಲೇ ನಾಳೆ ಅವರು ಮತ್ತೆ ಹೊಸದಾಗಿ ಅವರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಾಗ ದಾಖಲಾತಿಗಳನ್ನ ID ಮುಖಾಂತರ ಅದನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ ಪ್ರಾಂಶುಪಾಲರಿಗೆ ಎಲ್ರಿಗೂ ಇಲ್ಲ ಅವರಿಗೆ ನಾವು ಸೂಚನೆ ಕೊಡ್ತಕ್ಕಂಥದ್ದು ಆ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಿದ್ವಿ. ಅದು 3ನೇ ವಿಚಾರ. ಕೌನ್ಸಿಲಿಂಗ್ ಎಲ್ಲ ಆದ್ಮೇಲೆ ಅವ್ರ ಕಾಲೇಜ್ ರಿಪೋರ್ಟಿಂಗ್ ಟೈಮ್ ಸಿಂಪ್ಲಿಫಿಕೇಶನ್ ಆಫ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಆಮೇಲೆ 4ನೇದು, ಬಹಳಷ್ಟು ಜನ 60 ವರ್ಷ ಆದ್ಮೇಲೆ ನಾವು ಬರೀ ಕೈಯಲ್ಲಿ ಹೊರಗೆ ಹೋಗ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ.
ನಮಗೇನು ಯಾವುದೇ ರೀತಿ ಈ ಸೇವೆ ಮಾಡಿರೋದಕ್ಕೆ ನಮಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು. ಅದಕ್ಕೂ ಕೂಡ ಇವತ್ತು ನಾವು ಒಂದು ಪರಿಹಾರ ಮಾಡಿದ್ದೀವಿ. ಈಗ ವರ್ಷಕ್ಕೆ 50,000 ರೂಪಾಯಿ ರೀತಿಯಲ್ಲಿ 10 ವರ್ಷ, ಗರಿಷ್ಠ 10 ವರ್ಷ, ಅದಕ್ಕಿಂತ ಹೆಚ್ಚಿದ್ರೂ ತೊಂದರೆ ಇಲ್ಲ. ಗರಿಷ್ಠ 10 ವರ್ಷದ ಲೆಕ್ಕದಲ್ಲಿ ಅವರು 60 ವರ್ಷ ವಯೋಮಿತಿಯನ್ನ ಪೂರೈಸಿದ ನಂತರ ಅವರಿಗೆ ಒನ್ ಟೈಮ್ ಇಡಿಗಂಟು ಅವರಿಗೆ 5 ಲಕ್ಷ ರೂಪಾಯಿ ಕೊಡೋ ರೀತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಗರಿಷ್ಠ 5 ಲಕ್ಷ, 50,000 ವರ್ಷಕ್ಕೆ, ಗರಿಷ್ಠ 5 ಲಕ್ಷ ಅಂದ್ರೆ 10 ವರ್ಷಕ್ಕೆ 5 ಲಕ್ಷ ಆಗುತ್ತೆ. ಗರಿಷ್ಠ 5 ಲಕ್ಷ ಕೊಡ್ತಕ್ಕಂಥದಕ್ಕೂ ತೀರ್ಮಾನ ಆಗಿದೆ. ಅಲ್ಲ, ಈಗ ಮುಂದೆ ಯಾರು ಈಗ ಯಾರು 60 ವರ್ಷ, ಈಗ ಪ್ರಾಸ್ಪೆಕ್ಟಿವ್ ನಾಟ್ ರೆಟ್ರೋಸ್ಪೆಕ್ಟಿವ್ ಅಲ್ಲ, ಈಗ ಮುಂದೆ ಯಾರು ಆಗ್ತಾರೆ, ಈಗ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ 2000 ಈಗ ವರ್ಕ್ ಮಾಡಿರ್ತಾರೆ, 10 ವರ್ಷ ಆಗಿರುತ್ತೆ, 55 ವರ್ಷ ಅವನಿಗೆ ಆಗಿರುತ್ತೆ, 10 ವರ್ಷ ಆಮೇಲೆ ಮಾಡೋದಿಲ್ಲ, ಅದನ್ನ ಕನ್ಸಿಡರ್ ಮಾಡ್ತಾರೆ. ಈಗ ನಾವು ಇದನ್ನ 60 ವರ್ಷ ವಯೋಮಿತಿ ಪೂರೈಸತಕ್ಕಂಥವ್ರಿಗೆ ಇದನ್ನ ಅವಕಾಶ ಕೊಟ್ಟಿರ್ತೀವಿ. ಮಧ್ಯದಲ್ಲಿ ಬಿಡುವಂತದಕ್ಕೆ ಅವಕಾಶ ಸದ್ಯಕ್ಕೆ ಮಾಡಿಲ್ಲ, ಅದನ್ನ ಪರಿಗಣಿಸಿಲ್ಲ. ಯಾಕಂದ್ರೆ ಅವ್ರ ಬೇಡಿಕೆ ಇದ್ದಿದ್ದು ನಾವು ಯಾಕಂದ್ರೆ 60 ವರ್ಷಕ್ಕೆ ನಾವು ಬಿಟ್ಟು ಹೋಗ್ತೀವಿ, ನಮ್ಮ ಒಂದು ಸೇವೆಗೆ ಏನು ನಮಗೆ ಇದಿಲ್ವಲ್ಲ, ಬೆಲೆ ಇಲ್ವಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅದು 60 ವರ್ಷ ಅವ್ರು ಪೂರೈಸುವಂತವ್ರಿಗೆ ಒಂದು ರೀತಿಯಲ್ಲಿ ನಾವು ಅವರಿಗೆ ನಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ಮನೋಬಲ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಾದ ನಂತರ ಬಹಳಷ್ಟು ಜನ ನಮಗೆ ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾದ್ರೆ ನಮಗೆ ಕಷ್ಟದ ಪರಿಸ್ಥಿತಿ ಆಗುತ್ತೆ, ಇವೆಲ್ಲ ಸಮಸ್ಯೆಗಳನ್ನ ಹೇಳಿದ್ರು. ಅದಕ್ಕೂ ಕೂಡ ಇವತ್ತು ಸರ್ಕಾರ ಅವರಿಗೆ ಆರೋಗ್ಯ ವಿಮೆಯನ್ನ ಮಾಡ್ತಕ್ಕಂಥದಕ್ಕೆ ಪ್ರತಿ ತಿಂಗಳು 400 ರೂಪಾಯಿ ಅವರು ಕೊಡಬೇಕಾಗುತ್ತೆ. ಸರ್ಕಾರ 400 ರೂಪಾಯಿ ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಸುಮಾರು 5 ಲಕ್ಷ ರೂಪಾಯಿ ಕವರೇಜ್ ಅವರಿಗೆ ಸಿಗುವಂಥದ್ದಕ್ಕೆ ನಾವು ಅದನ್ನ ಮಾಡಿಕೊಡ್ತೀವಿ. ಅದನ್ನ ಒಂದು ಆರೋಗ್ಯ ವಿಮೆಯನ್ನ, ಇನ್ಶೂರೆನ್ಸ್ ಅನ್ನ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋದಕ್ಕೆ ಸರ್ಕಾರ ಇವತ್ತು ಅದಕ್ಕೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಆ ಒಂದು ವಿಚಾರ ಕೂಡ ನಾವು ಇವತ್ತು ಅವರಿಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ. ಮತ್ತೆ ಈಗ ಬಹಳಷ್ಟು ಜನ ಏನು ನಮಗೆ ಭದ್ರತೆ ಕೊಡಿ ಅಂದ್ರೆ ನಮ್ಮನ್ನ ಸೇವೆಯನ್ನ ಸಕ್ರಮಾತಿ ಮಾಡಿ ಅಂತಕ್ಕಂಥ ಬೇಡಿಕೆ. ಇವತ್ತು ಬಹಳಷ್ಟು ಪ್ರಕರಣಗಳು, ಹಿಂದೆ ಉಮಾದೇವಿ ಅವರ ಪ್ರಕರಣ ಮತ್ತು ಇವತ್ತೇನು ರೋಸ್ಟರ್ ಸಿಸ್ಟಮ್ ಇದೆ, ಕಲ್ಯಾಣ ಕರ್ನಾಟಕ ಇದೆ, ಇವತ್ತು ಇವೆಲ್ಲವನ್ನ ಫಾಲೋ ಮಾಡ್ತಕ್ಕಂಥದ್ದು ಬಹಳಷ್ಟು ಹೈಕೋರ್ಟು ಮತ್ತೆ KAT ಜಡ್ಜ್ಮೆಂಟ್ಸು ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇವೆಲ್ಲ ಆಯಾಮ. ಯಾಕಂದ್ರೆ ನಾವು ಸುಮ್ಮನೆ ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ನಾಳೆ ಅದನ್ನ ಯಾರಾದ್ರೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ನಾಳೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಅದು ನಾವು ಏನು ಹೇಳಿದೀವಿ ಆ ಉದ್ದೇಶ ನೆರವೇರೋದಿಲ್ಲ. ನೀವು ಎಲ್ಲಾ ವಿಚಾರಗಳನ್ನ ಬಹಳ ಜವಾಬ್ದಾರಿಯುತವಾಗಿ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿ ನಾವು ಮುಂದೆ ಇವತ್ತೇನು ನೇಮಕಾತಿ ಪ್ರಕ್ರಿಯೆಗಳನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ. ಈಗಾಗಲೇ ನಮ್ಮ ಇಲಾಖೆಯಲ್ಲಿ ಈಗ 1242 ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಚಾಲನೆಯಲ್ಲಿದೆ, ಅಂತಿಮ ಆಗ್ತಾ ಇದೆ. ಮುಂದೆ ಇನ್ನ ನಮ್ಮಲ್ಲಿ ಇರ್ತಕ್ಕಂಥ ಸ್ಯಾಂಕ್ಷನ್ ಪೋಸ್ಟ್ ಏನಿದೆ ಮತ್ತು ಇನ್ನ ಹೆಚ್ಚುವರಿಯಾಗಿ ಸುಮಾರು 6,000ಕ್ಕಿಂತ ಹೆಚ್ಚು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಆರ್ಥಿಕ ಇಲಾಖೆಯಲ್ಲಿ ಅನುಮತಿ ಪಡ್ಕೊಳ್ತಕ್ಕಂಥದ್ದು ನಮ್ಮ ಇವತ್ತು ಉದ್ದೇಶ ಇದೆ. ಆ ಒಂದು ಎಲ್ಲ ಪ್ರಕ್ರಿಯೆಗಳಾದ ನಂತರ ನಾವು ಏನು ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಇವರು ಏನು ಸೇವೆ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರು, ಇವರಿಗೆ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ 2020ರಲ್ಲಿ ಒಂದು ಕೃಪಾಂಕ ಪಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಇದನ್ನ ನಾವು ಕಾನೂನಿನ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಅಳೆದು ತೂಗಿ ಇವತ್ತು ನಾವು ಇವರಿಗೆ 5 ವರ್ಷ ಮೇಲ್ಪಟ್ಟು ಯಾರು ಇವತ್ತು ಸೇವೆ ಸಲ್ಲಿಸಿದ್ದಾರೆ, ಮ್ಯಾಕ್ಸಿಮಮ್ 10 ಇಯರ್ಸ್, ಅವರಿಗೆ ವರ್ಷಕ್ಕೆ 1% ಅಂದ್ರೆ ಮ್ಯಾಕ್ಸಿಮಮ್ ಆಫ್ 5%, ವರ್ಷಕ್ಕೆ 1% ರೀತಿಯಲ್ಲಿ ಮ್ಯಾಕ್ಸಿಮಮ್ ಆಫ್ 5%. 6ನೇ ವರ್ಷದಿಂದ 10 ಇಯರ್ಸ್ ವರೆಗೂ, ಅದ್ರ ಮೇಲೆ ಎಷ್ಟಾದ್ರೂ ಇಟ್ಸ್ ಓಕೆ. ಸೊ 10 ವರ್ಷದವರೆಗೂ ವರ್ಷಕ್ಕೆ 1% ಅಂತ ಹೇಳಿ 5% ಕೊಡ್ತೀವಿ. ಈಗ ಉದಾಹರಣೆಗೆ ಪರೀಕ್ಷೆ 300 ಮಾರ್ಕ್ಸ್ ಆಗುತ್ತೆ ಅಂತ ಇಟ್ಕೊಳ್ಳಿ, ದೇ ವಿಲ್ ಗೆಟ್ 15 ಮಾರ್ಕ್ಸ್. ಈ ರೀತಿಯಾಗಿ ಅವ್ರಿಗೆ ವೈಟೇಜ್ ಕೊಡ್ತಕ್ಕಂಥದ್ದು ಸ್ಪೆಷಲ್ ರೂಲ್ಸ್ ಅನ್ನ ನಾವು ಕೃಪಾಂಕ ವೈಟೇಜ್ ಇಸ್ ಇಂಗ್ಲಿಷ್, ಕೃಪಾಂಕ ಇಸ್ ಕನ್ನಡ. ವರ್ಷಕ್ಕೆ 1%, ಮ್ಯಾಕ್ಸಿಮಮ್ 5%.
300 ಮಾರ್ಕ್ಸ್ ಇದ್ರೆ 15 ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನ ನಾವು ನೇಮಕಾತಿ ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಸ್ಪೆಷಲ್ ರೂಲ್ಸ್ ನಾವು ಫ್ರೇಮ್ ಮಾಡ್ತೀವಿ. ಇಲ್ಲ, ಇದು ಮೊನ್ನೆ ಹೆಲ್ತ್ ಸಿಸ್ಟಮ್ ಅಲ್ಲಿ 0.25% ಅದು 90 ಹಳೇದು, ಅದಕ್ಕೆ ಮುಂಚೆ ಇದು 2009 ಅದು ಅರೆಕಾಲಿಕ ಅಂತ ಮಾಡಿದ್ರು. ಅದು ಪಾರ್ಟ್ ಟೈಮ್ ಲೆಕ್ಚರರ್ಸ್ಗೆ ಮಾಡಿದ್ವಿ, ನಾಟ್ ಫಾರ್ ಗೆಸ್ಟ್. ಸೊ ಈಗ ಇದನ್ನ ನಾವು ಅವರಿಗೆ ಒಂದು ಅವಕಾಶ ಒದಗಿಸ್ಕೊಡ್ತಾ ಇದೀವಿ. ಯಾಕಂದ್ರೆ ಯಾರ್ಯಾರು ಇವತ್ತು ಸರ್ಕಾರಿ ಸೇವೆ ವ್ಯಾಪ್ತಿಗೆ ಒಳಪಡಬೇಕು ಅಂತಕ್ಕಂಥವ್ರಿಗೆ ನಾಳೆ ದೇ ಹ್ಯಾವ್ ಟು ಗೋ ಥ್ರೂ ದ ಎಕ್ಸಾಮಿನೇಷನ್ ಪ್ರೊಸೀಜರ್. ಏನು ನೇಮಕಾತಿ ಪ್ರೊಸೀಜರ್ಸ್ ಇದಾವೆ ಅದರಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಆದರೆ ಅವರ ಸೇವೆಯನ್ನ ಗುರುತಿಸಿ ನಾವು ಅವರಿಗೆ ಒಂದು ಕೃಪಾಂಕ ಕೊಟ್ಟು ವೆಯ್ಟೇಜ್ ಕೊಟ್ಟು ಅವರಿಗೆ ನಾಳೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದಾದ ನಂತರ ಕೆಲವರು ಕೇಳಿದ್ರು, ಬೇರೆ ನಮಗೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿಲ್ಲ, ಈಗ ಕೆಸೆಟ್ ಆಗಿಲ್ಲ, PhD ಆಗಿಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಷ್ಟೇ, ಟೀಚಿಂಗ್. ಹೌದೌದು, ನಮ್ಮ ಇಲಾಖೆಯಲ್ಲಿ ಟೀಚಿಂಗ್ ಪೋಸ್ಟ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ವಾಟ್ ಎವರ್. ಈಗ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೀವಿ, ಅಲ್ಲಿ ಬೇರೆ ಲೆಕ್ಚರರ್ ಅಂತೀವಿ. ಸೊ ಈಗ ನಮ್ಮ ಎಂಟ್ರಿ ಪೋಸ್ಟ್ ಏನಿದೆ ಆ ಎಂಟ್ರಿ ಪೋಸ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಏನಿದೆ ಅದನ್ನು ನಾವು ಕನ್ಸಿಡರ್. ಆಮೇಲೆ ಕೆಲವರು ಬೇಡಿಕೆ ಇತ್ತು, ನಮಗೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿಲ್ಲ, ಕನಿಷ್ಠ ಇಲಾಖೆಯಲ್ಲಿ SDC FDC ಪೋಸ್ಟ್ ಖಾಲಿ ಇದೆ, ಅದಕ್ಕೆ ಆದರೂ ನಮ್ಮನ್ನ ಪರಿಗಣಿಸಿ ಅಂತೇಳಿ. ಆದರೆ ಅದಕ್ಕೆ ನಾವು ಕೃಪಾಂಕ ಕೊಡುವಂಥದ್ದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಅ ರಿಲೇಟೆಡ್ ಇದು. ಯಾಕಂದ್ರೆ ಈಗ ಡಾಕ್ಟರ್ಸ್ ಯಾರಿದ್ರು ಡಾಕ್ಟರ್ಸ್ ಆಗಿ ಅವ್ರನ್ನ ಅಬ್ಸರ್ವ್ ಮಾಡುವಂತ ಸಂದರ್ಭದಲ್ಲಿ ಇಟ್ ಇಸ್ ಅಕ್ಸೆಪ್ಟೆಡ್. ಈಗ ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿರುವಂತವ್ರನ್ನ ಹಂಗೆ ಅಬ್ಸರ್ವ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ನಾಟ್ ಆಸ್ FDC SDC ಅದನ್ನ ನಾವು ಪರಿಗಣಿಸಕ್ಕಾಗಲ್ಲ. ದೇ ಹ್ಯಾವ್ ಟು ಗೋ ಥ್ರೂ ದ ರೆಗ್ಯುಲರ್ ಪ್ರೋಸೆಸ್ ಅಂತ ಹೇಳಿದೀವಿ. ಈ 1200 ಪೋಸ್ಟಿಗೆ ತಗೊಳ್ತೀವಿ, ಅದಕ್ಕೂ ಫ್ಯೂಚರ್ ನಾವು ರಿಕ್ರೂಟ್ಮೆಂಟ್ ಕಾಲ್ ಫಾರ್ ಮಾಡಿದಂತ ಸಂದರ್ಭದಲ್ಲಿ ಅದು ವಿ ವಿಲ್ ಡೂ ಇಟ್. ನಾವು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು. ಅದಾದ ನಂತರ ಈಗ ಮುಖ್ಯಮಂತ್ರಿಗಳ ಜೊತೆ ಇವೆಲ್ಲ ವಿಚಾರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಹಳಷ್ಟು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಇವೆಲ್ಲ ವಿಚಾರಗಳಿಗೂ ತಮ್ಮ ಸಹಮತವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಮತ್ತೊಂದು ಕೇಳಿದ್ರು, ಏನು ಸಂಬಳ ಯಾವಾಗ ಜಾಸ್ತಿ ಆಯ್ತು, ಎಷ್ಟು ಕೊಡ್ತಾ ಇದ್ದಾರೆ ಅಂತೇಳಿ. ಮುಖ್ಯಮಂತ್ರಿಗಳು ಈಗ ಇದನ್ನೆಲ್ಲ ಮಾತಾಡಿದ ನಂತರ ಮುಖ್ಯಮಂತ್ರಿಗಳು ವಿಶೇಷವಾಗಿ ಮುತುವರ್ಜಿ ವಹಿಸಿ ಈಗೇನು ನಾವು ಗರಿಷ್ಠ 32,000 ಕೊಡ್ತಾ ಇದೀವಿ, ಅದಕ್ಕೆ 5,000 ರೂಪಾಯಿ ಹೆಚ್ಚು ಮಾಡುವಂತದಕ್ಕೆ ಮುಖ್ಯಮಂತ್ರಿಗಳು ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಉದಾಹರಣೆಗೆ 32,000 ಪಡಿತಕ್ಕಂಥ ಅವ್ರಿಗೆ 37,000 ಸಿಗುತ್ತೆ, 26,000 ಪಡಿತಾ ಇರ್ತಕ್ಕಂಥ ಅವ್ರಿಗೆ 31,000 ಸಿಗುತ್ತೆ. ಈ ರೀತಿ 5,000 ರೂಪಾಯಿ ಈಗೇನು ಅವರಿಗೆ ನಾವು ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡ್ತಾ ಇದೀವಿ, ಅದರಲ್ಲಿ 5,000 ರೂಪಾಯಿ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ಅದಕ್ಕೂ ಕೂಡ ನಾವು ಮುಖ್ಯಮಂತ್ರಿಗಳ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಇದಕ್ಕೆ ನಾವು ಸುಮಾರು 55 ಕೋಟಿ ಹೆಚ್ಚು ಇವತ್ತು ಹೊರೆ ಆಗುತ್ತೆ. 55 ಕೋಟಿ ವರ್ಷಕ್ಕೆ ಹೆಚ್ಚು ಹೊರೆ ಆಗುತ್ತೆ. ಆಮೇಲೆ ಇದರಲ್ಲಿ ನಮಗೆ ಈಗ ವಿಮೆ ಇದಕ್ಕೆ 4.25 ಕೋಟಿ, 4.25 ಇಂದ 5 ಕೋಟಿ ರೂಪಾಯಿ ವರ್ಷಕ್ಕೆ 5 ಕೋಟಿ ರೂಪಾಯಿ ಅದು ನಮಗೆ ಇವತ್ತು ಸರ್ಕಾರದ ಮೇಲೆ ಹೊರೆ ಆಗುತ್ತೆ. ಈಗ ಇಡಗಂಟಿಗೂ ಕೂಡ ಸುಮಾರು 10 ವರ್ಷದ ನಾವೇನು ಲೆಕ್ಕ ಹಾಕಿದೀವಿ, ಅದಕ್ಕೆ ಒಂದು 72 ಕೋಟಿ ಅದಕ್ಕೂ ಹೆಚ್ಚು ಇದಾಗುತ್ತೆ. ಇವೆಲ್ಲವನ್ನು ಇವತ್ತು ನಾವು ಅತಿಥಿ ಉಪನ್ಯಾಸಕರ ಒಂದು ಏನು ಬೇಡಿಕೆ ಇದೆ, ಅವರ ಒಂದು ಏನು ಸೇವೆ ಏನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸಹಾನುಭೂತಿಯಿಂದ ಪರಿಗಣಿಸಿ ಇವತ್ತೇನು ನಮ್ಮ ಕಾಲೇಜ್ ಶಿಕ್ಷಣ, ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಎಲ್ಲ ಸಂಸ್ಥೆಗಳಲ್ಲಿ ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮಕ್ಕಳೇ ಇವತ್ತು ಹೊರಗಡೆ ಖಾಸಗಿ ಕಾಲೇಜುಗಳಲ್ಲಿ ಹಣ ಕೊಟ್ಟು ಸೇರಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥವರು ಯಾರು ಇವತ್ತು ಓದ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು, ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ಆಗಬೇಕು. ಈಗಾಗಲೇ 1 ತಿಂಗಳು ಅವರಿಗೆ ಬಹಳಷ್ಟು ಇವತ್ತು ತೊಂದರೆ ಆಗಿದೆ. ಕೆಲವು ಸೆಮಿಸ್ಟರ್ ಎಕ್ಸಾಮ್ಸ್ ಇತ್ತು, ಇದಕ್ಕೂ ತೊಂದರೆ ಆಗಿದೆ. ಈಗಾಗಲೇ ಏನು ವೇಳಾಪಟ್ಟಿ, ಶೈಕ್ಷಣಿಕ ವೇಳಾಪಟ್ಟಿ ಬಹಳ ಏರ್ಪೇರಿದೆ. ನಾವು ಅದನ್ನ ಒಂದು ಸಹಬದಿಗೆ ತರಬೇಕು ಅಂತೇಳಿ ಒಂದು ರೀತಿಯಲ್ಲಿ ಯೂನಿಫಾರ್ಮಿಟಿ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ದುರಾದೃಷ್ಟ ನಮಗೆ 1 ತಿಂಗಳು ಸಮಯ ನಾವು ಮತ್ತೆ ಕಳ್ಕೊಂಡಿದ್ದೀವಿ. ಅದಕ್ಕೆ ನಾನು ಅವರೆಲ್ಲರಲ್ಲೂ ವಿನಂತಿಸ್ಕೊಂಡಿದ್ದೀನಿ. ಇನ್ನ ಕೆಲವು ವಿಚಾರ ಹೇಳಿದ್ರು, ನಾವು ಇದೆಲ್ಲ ಹೇಳಿದ ಮೇಲೆ ಕೆಲವರು ಕೇಳಿದ್ರು 12 ತಿಂಗಳು ಕೊಡಿ ಅಂತಕ್ಕಂಥದ್ದು.
ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. MPhil ಮಾಡಿರ್ತಕ್ಕಂಥ ಒಂದು ಬೇಡಿಕೆ ಇದೆ. ಆಮೇಲೆ ಫಿಸಿಕಲಿ ಚಾಲೆಂಜ್ ಯಾರಿದ್ದಾರೆ ಅವರಿಗೆ ನಮಗೆ ಆದ್ಯತೆ ಕೊಡಿ, ಹಿಂದೇನೋ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಅಂತ ಹೇಳಿದ್ರೆ ಖಂಡಿತ ಅದನ್ನು ಪರಿಗಣಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಆಮೇಲೆ ಈಗ ಕೆಲವರು ನಾವು 10-15 ವರ್ಷ ಸರ್ವಿಸ್ ಮಾಡಿದ್ದೀವಿ, ನಮಗೆ ವರ್ಷಕ್ಕೆ 1,000 ರೂಪಾಯಿ ಇನ್ಕ್ರೀಸ್ ಕೊಡಿ ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಖಂಡಿತ ಅದನ್ನ ಯಾವ ರೀತಿ ಅದನ್ನ ಅವರ ಸೇವಾ ಹಿರಿತನಕ್ಕೆ ಪರಿಶೀಲನೆ ಮಾಡಿ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಈ ರೀತಿ 1 ತಿಂಗಳ ಮೇಲೆ ಇವತ್ತು ಸಮಯ ಕಳ್ಕೊಂಡಿದೆ, ಮತ್ತಷ್ಟು ಈ ಸಮಯ ವ್ಯರ್ಥ ಮಾಡೋದು ಸರಿಯಲ್ಲ. ಬಹಳಷ್ಟು ಇವತ್ತು ಪೋಷಕರ ಕಡೆಯಿಂದ, ವಿದ್ಯಾರ್ಥಿಗಳ ಕಡೆಯಿಂದ ಬಹಳಷ್ಟು ನಮಗೆ ಒತ್ತಡ ಬರ್ತಾ ಇದೆ, ನಮ್ಗೆ ತೊಂದರೆ ಆಗಿದೆ ಅಂತೇಳಿ ಇವೆಲ್ಲವನ್ನ ನಾವು ಬಹಳಷ್ಟು ಸಂಯಮದಿಂದ, ತಾಳ್ಮೆಯಿಂದ ನಾವು ತಮಗೆ ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಸಮಯ ತಗೊಂಡು ಮಾಡಿದ್ದೀವಿ. ಆದರೆ ಇನ್ನು ಮುಂದೆ ನಾವು ಅದಕ್ಕೆ ಸಮಯಾವಕಾಶ ಕೊಡುವಂಥದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಮಾಡಿದ್ದೀವಿ. ನೀವು ಸಹಕರಿಸಬೇಕು. 1ನೇ ತಾರೀಕಿಂದ ತಾವು ಕೆಲಸಕ್ಕೆ ಹಾಜರಾಗಿ ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಮಾಡಿದ್ದೀವಿ. ಆ ರೀತಿ ಏನಾದರೂ ಅವರು ಸಹಕರಿಸದೇ ಪಕ್ಷದಲ್ಲಿ ಸರ್ಕಾರ ಪರ್ಯಾಯವಾಗಿ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪಾಠ ಪ್ರವಚನಗಳು ಮುಂದುವರಿಬೇಕಾದ್ರಿಂದ ನಾವು ಬೇರೆ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಸರ್ಕಾರ ತಗೋಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಮತ್ತೊಂದು ಸಮಸ್ಯೆ ಏನಂದ್ರೆ, ಈಗ ಬಹಳಷ್ಟು ಜನ ಇಲ್ಲಿ ಸಂಘಟನೆಗಳಲ್ಲಿ ಅವ್ರು ಸಂಘಟನೆ ಮಾಡ್ಕೊಂಡಿದ್ದಾರೆ. ಅವ್ರದೇ ಆದಂತ ಯಾವುದೇ ಒಂದು ಸಂಘಟನೆ ಇವತ್ತು ಅತಿಥಿ ಉಪನ್ಯಾಸಕರಿಲ್ಲ. ಈಗ ನೋಡಿ, ಈಗ ನಾವು ಹೆಚ್ಚು ಜನಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ಸುಮಾರು 22 ಜನಗಳಿಗೆ ಅವರಿಗೆ 2 ಬರೋ ರೀತಿಯಲ್ಲಿ ನಾವು ಅವ್ರಿಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಕೆಲವರೆಲ್ಲ ಇಲ್ಲಿ ಬಂದು ಕೂತಿದ್ರು, ಇನ್ನು ಕೆಲವರು ನಾವೇ 30 ಜನ ಇದ್ದೀವಿ, ನಮ್ಗೆ ಅವಕಾಶ ಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಡಗಳಾಗ್ತಾ ಇದ್ರು. ನೀವು 5 ಜನ ಬನ್ನಿ ಅಂತೇಳಿ ಸುಮಾರು ನಾವು 3/4 ಗಂಟೆ ಸಭೆಯನ್ನ ನಾವು ಪ್ರಾರಂಭ ಮಾಡ್ದಿರಾ ನಾವು ಎಲ್ಲರೂ ಬನ್ನಿ ಅಂತಕ್ಕಂಥ ಉದ್ದೇಶದಿಂದ ನಾವು ಬಹಳಷ್ಟು ಸಮಯದಿಂದ ನಾವು ಕಾದ್ವಿ. ಆದ್ರೆ ಅವರು ಇಲ್ಲಿ ಬಂದಿರತಕ್ಕಂಥ ಅವ್ರು ಯಾರು ನಾಯಕರಲ್ಲ ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ಹೇಳಿರ್ತಕ್ಕಂಥದ್ದು, ಇಲ್ಲಿ ನಾವೇ ನಿಜವಾದ ನಾಯಕರು, ಈ ರೀತಿ ಅವರಲ್ಲೇ ಗೊಂದಲ ಒಂದು ಇರ್ತಕ್ಕಂಥದ್ರಿಂದ ನಾವು, ಯಾಕಂದ್ರೆ ತಮ್ಗೆ ಹೇಳ್ತಾರೆ ನಮ್ಮನ್ನು ಕರೀಲಿಲ್ಲ ಸಭೆಗೆ ಅಂತಕ್ಕಂಥದ್ದು, ನಾವೆಲ್ರಿಗೂ ಗೌರವಯುತವಾಗಿ ಎಲ್ಲರನ್ನೂ ಸಭೆಗೆ ಬನ್ನಿ ಅಂತ ಹೇಳಿದೀವಿ. ಆದ್ರೆ ಕಮ್ಮಿ ಜನ ಬನ್ನಿ, ನೀವು ಎಲ್ಲರೂ ನಾವು ಕೂತು ಎಲ್ಲ ಬಹಳ ದೊಡ್ಡ ಗುಂಪನ್ನು ಇಟ್ಕೊಂಡು ನಾವು ಈ ರೀತಿ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದೀವಿ. ನಾವೆಲ್ಲರಿಗೂ ನಮ್ಮ ಇಲಾಖೆಯಿಂದ ಮಾಹಿತಿಯನ್ನು ಕಳಿಸಿದೀವಿ, ಬಂದು ಭಾಗವಹಿಸಿ ಅಂತಕ್ಕಂಥದ್ದು ಹೇಳಿದೀವಿ. ಆದ್ರೆ ಕೆಲವರು ಬಂದಿಲ್ಲ, ಕೆಲವರು ಅಂದ್ರೆ ಒಬ್ಬ ವ್ಯಕ್ತಿ ಅವರ ಜೊತೆಯಲ್ಲಿ ನಮ್ಮ ಜೊತೆಲೇ 30-40 ಜನ ಇದ್ದಾರೆ, ಅವ್ರಿಗೆ ಬಿಡಿ ಒಳಗೆ ಅಂತಕ್ಕಂಥದ್ದು ಒಂದು ನಿಲುವು ತಗೊಳ್ಳೋದ್ರಿಂದ ನಾವು ಇನ್ನು ಬೇರೆಯವ್ರನ್ನ ಇಟ್ಕೊಂಡು ನಾವು ಕಾಯಿಸಕ್ಕಾಗಲ್ಲ ಅಂತೇಳಿ ಸಭೆ ನಾವು ಏನು ತೀರ್ಮಾನ ಇದೆ ಸರ್ಕಾರದ ತೀರ್ಮಾನ ನಾವು ತಿಳಿಸಿದೀವಿ. ನಾನು ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಈ ಸಮಸ್ಯೆಗೆ ಬಹಳಷ್ಟು ಸಕಾರಾತ್ಮಕವಾಗಿ ನಾವು ಏನೇನು ಅವರ ಮುಂದೆ ಬೇಡಿಕೆಗಳಿಟ್ಟಿದ್ವಿ ಅದಕ್ಕೆ ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಇವತ್ತು ಅವರು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಸಹ ನಿಮ್ಮ ಜೊತೆ ಇದೀವಿ, ತೀರ್ಮಾನ ಮಾಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಮ್ಮ ಕಾನೂನು ಮಂತ್ರಿಗಳು ಅಷ್ಟೇ, ನಾನು ಈ ಸಲಹೆಯನ್ನು ಕೊಟ್ಟಾಗ ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಯಾರು ಈ ರೀತಿಯಾಗಿ ಆಲೋಚನೆ ಮಾಡಿರಲಿಲ್ಲ ಹಿಂದೆ ಅಂತೇಳಿ ಅವರೆಲ್ಲರಿಗೂ ಮತ್ತು ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲರೂ, ನಮ್ಮ ಸೆಕ್ರೆಟರಿ ಅವರು ಇರ್ಬೋದು, ಕಮಿಷನರ್ ಇರ್ಬೋದು, ಎಲ್ಲ ನಮ್ಮ ಇತರ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳು, DPRನ ಅಧಿಕಾರಿಗಳು, ಕಾನೂನು ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಹೊನ್ನಣ್ಣ ಇವರೆಲ್ಲರ ಸಹಕಾರದಿಂದ ಇವತ್ತು ಒಂದು ಜವಾಬ್ದಾರಿಯುತವಾಗಿ ಒಂದು ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿ ತಮ್ಮ ಹೇಳ್ತಾ ಇದ್ದೀನಿ. ಧನ್ಯವಾದ. ಈಗ ಅವರದ್ದು ಕೆಲವರದ್ದು ಏನಂದ್ರೆ ಕೌನ್ಸಿಲಿಂಗೇ ಮಾಡಬೇಡಿ ವರ್ಷ ಅಂತಾರೆ, ಆದ್ರೆ ಕೌನ್ಸಿಲಿಂಗೇ ಮಾಡ್ದಿರೋ ನಾವು ಮಾಡಕ್ ಪದ್ಧತಿ ಆಗೋದಿಲ್ಲ. UGC ನಾರ್ಮ್ಸ್ ಇದೆ, ಡೈರೆಕ್ಷನ್ಸ್ ಇದೆ. ಆಮೇಲೆ 12 ತಿಂಗಳು ಕೊಡಿ ಅಂತ ಇದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅವ್ರು ಏನ್ ಹೇಳ್ತಾರೆ, 1-2 ದಿವಸ ಬ್ರೇಕ್ ಕೊಡಿ ಅಂತ, ಯಾಕಂದ್ರೆ 2 ತಿಂಗಳು ರಜೆ ಬರೋದ್ರಿಂದ ಈಗ ಹಿಂದೆ ಏನಾಗ್ತಿತ್ತು, ಸೆಮಿಸ್ಟರ್ಗೆ ಮಾತ್ರ ಸೀಮಿತವಾಗಿ ಮಾಡಿದ್ರು. ಹಿಂದಿನ ಸರ್ಕಾರ 10 ತಿಂಗಳು ಅಂತ ಹೇಳ್ತು, ನಂತರ ಜನವರಿಯಲ್ಲಿ ಒಂದು ಸರ್ಕ್ಯುಲರ್ ಕೊಡ್ತು, ಏನಂತ ವಿಚ್ ಇಸ್ ಅರ್ಲಿ, ಸೆಮಿಸ್ಟರ್ ಮುಕ್ತಾಯ ಬೇಗ ಆದ್ರೆ ಅಷ್ಟಕ್ಕೆ ಮಾತ್ರ ಸಂಬಳ ಕೊಡ್ತೀವಿ, ಕೊಡಲ್ಲ. ಅವಾಗ ಕೆಲವರು 6-7 ತಿಂಗಳು ಸಂಬಳ ಕೊಡ್ತಾ ಇದೀವಿ ಅಂತ ನಮ್ಮ ಸರ್ಕಾರ ಬಂದು ಹೊಸದ್ರಲ್ಲಿ ಹೇಳಿದ್ರು. ಅದನ್ನು ಕೂಡ ನಾವು ನಂತರ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಸಹಮತವನ್ನು ಪಡೆದು
ಕಡ್ಡಾಯವಾಗಿ, ಯಾಕಂದ್ರೆ ಈಗ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ನಮ್ಮ ಕೌನ್ಸಿಲಿಂಗ್ ಮಾಡೋಕ್ಕೆ 1.5-2 ತಿಂಗಳು ಮುಂಚೆ ಅವ್ರದ್ದು ಸ್ಟಾರ್ಟ್ ಆಗುತ್ತೆ, ಏನು ಅಕಾಡೆಮಿಕ್ ಇಯರ್. ಬೇರೆ ಯೂನಿವರ್ಸಿಟೀಸ್ ಆಗುತ್ತೆ. ಈಗ 5 ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ, ಕೃಷ್ಣದೇವರಾಯ, ಆಮೇಲೆ ಗುಲ್ಬರ್ಗ, ರಾಯಚೂರು ಮತ್ತು ಬೆಂಗಳೂರು ನಾರ್ತ್, ನವೆಂಬರ್-ಡಿಸೆಂಬರ್ ಆಗುತ್ತೆ. ಸೊ ಕೌನ್ಸಿಲಿಂಗ್ ಆಗಿ ಅವರಿಗೆ ಅಕಾಡೆಮಿಕ್ ಇಯರ್ ಸೆಮಿಸ್ಟರ್ ಪ್ರಾರಂಭದಲ್ಲಿ ಅವ್ರನ್ನ ತಗೊಳ್ಳಿ ಅಂದಾಗ ಅದಕ್ಕೆ ಗೊಂದಲ ಸೃಷ್ಟಿ ಮಾಡಿದ್ರು. ಈ ರೀತಿ ಏನಾಗಿದೆ, ಈ ಕ್ಯಾಲೆಂಡರ್ ಆಫ್ ಏನೋ ಇವೆಂಟ್ಸ್ ಏನಿದೆ ನಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್, ಈ ಕೊರೋನಾ ಬಂದ ನಂತರ ಇವೆಲ್ಲ ಹೆಚ್ಚು ಕಮ್ಮಿ ಆಗಿಲ್ಲ, ಅದನ್ನು ಸ್ಟ್ರೀಮ್ಲೈನ್ ಮಾಡೋಣ ಅಂತಕ್ಕಂಥದ್ದು ಪ್ಲಾನ್ ಮಾಡಿದ್ವಿ. ನಾವೆಲ್ಲ ಮಾಹಿತಿ ತರಿಸ್ಕೊಂಡಿದ್ವಿ. ಇದರಿಂದ ಗೊಂದಲ ಆಗಿತ್ತು. ಅದಕ್ಕೆ ನಾವು 10 months ಕಡ್ಡಾಯವಾಗಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಾವು ಆದೇಶ ಮಾಡಿಬಿಟ್ಟಿದ್ದೀವಿ. ಈಗಾಗಲೇ 2 ತಿಂಗಳಾಯ್ತು. ದಸರಾಗೆ ಸಂದರ್ಭದಲ್ಲೇ ನಾವು ಮಾಡಿದ್ದೀವಿ. ಈ ರೀತಿ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಅವರಿಗೆ ತೊಂದರೆ ಆಗದ ಒಂದು ಯಾವುದೇ ಕ್ರಮಗಳನ್ನು ನಾವು ತಗೊಂಡಿದ್ವಿ. ನಾವು ಅವ್ರಿಗೆ ಒಳ್ಳೇದು ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕ್ರಮ ತೆಗೆದುಕೊಂಡಿದ್ವಿ. ಅದರಿಂದ ಈಗ ಅದೊಂದು ಬೇಡಿಕೆ ಇದೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಮತ್ತೆ ಹಿರಿತನಕ್ಕೆ ನಮಗೆ ಈಗಾಗಲೇ ಏನು ಈಗ 32,000 ತಗೊಳ್ತಾ ಇದ್ದಾರೆ ಅನ್ಕೊಳ್ಳಿ. ಈಗ ನಾವು 37 ಮಾಡಿದ್ದೀವಿ. ಕೆಲವರು 15 ವರ್ಷ 10 ವರ್ಷ 15 ವರ್ಷ ಸರ್ವಿಸ್ ಮಾಡಿದ್ದೀವಿ. ನಮಗೇನು ಅದರ ಬೆನಿಫಿಟ್ ಅಂತಕ್ಕಂಥದ್ದು ಒಂದು ಕೇಳಿದ್ದಾರೆ. ಖಂಡಿತ ಅದನ್ನು ಪರಿಶೀಲನೆ ಮಾಡ್ತೀವಿ. ಇದು ನಾವು ಈಗ ಜನವರಿಗೆ ಏನು ಪ್ರಾರಂಭ ಆಗ್ತದೆ, ಫೆಬ್ರವರಿ ತಿಂಗಳಿಂದ ಇದು ಅವರಿಗೆ ಸ್ಯಾಲರಿ ಇನ್ಕ್ರೀಸ್ ಏನು ಕೊಡ್ತಾ ಇದೀವಿ ಅದು ಅನುಷ್ಠಾನ ಆಗುತ್ತೆ. ಹೌದೌದು, ಜನವರಿಯಿಂದ ನಾವು ತಿಂಗಳಿಂದ ಇದು ಅನುಷ್ಠಾನ ಆಗುತ್ತೆ. ಆಮೇಲೆ ಅವರಿಗೆ ಏನು ಬೇರೆ ಗೌರ್ಮೆಂಟ್ ಆರ್ಡರ್ಸ್ ಏನೇನು ಫಾಲೋ ಆಗಬೇಕು ಅವೆಲ್ಲ ನಾವು ಗೌರ್ಮೆಂಟ್ ಆರ್ಡರ್ಸ್ ನಾವು ಫಾಲೋ ಮಾಡೋದನ್ನ ಅದನ್ನ ಸಬ್ಸಿಕ್ವೆಂಟ್ಲಿ ನಾವು ಅದನ್ನೆಲ್ಲ ಇಶ್ಯೂ ಮಾಡ್ತೀವಿ. ಈಗ ನೋಡಿ, ಜಾಬ್ ಗ್ಯಾರಂಟಿ ಅಂತಕ್ಕಂಥದ್ದಕ್ಕೆ ಅದಕ್ಕೆ ನಾವು ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಈಗ ಅವರಿಗೆ ನೋಡಿ, ಈಗ ಮಾರ್ಕ್ಸ್ ಕೊಟ್ಟಿದ್ದೀರಿ ಏನು ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ 16 years ಏನೋ ಮ್ಯಾಕ್ಸಿಮಮ್, ವರ್ಷಕ್ಕೆ 3 ವರ್ಷ, 48 ಮಾರ್ಕ್ ಅಲ್ಲೇ ಬಂತು 100ಗೆ. ಸೊ ಆಟೋಮ್ಯಾಟಿಕಲಿ ದೇ ವಿಲ್ ಬಿ ಸೆಲೆಕ್ಟೆಡ್. ಸೊ ಈ ತರ ಎಲ್ಲ ಬಹಳಷ್ಟು ಇವತ್ತು ಅವರಿಗೆ ಸೆಕ್ಯೂರಿಟಿ ಸಿಕ್ಕಿದೆ. ಏನೋ ಯಾರು ಇವತ್ತು 8 ವರ್ಷ 10 ವರ್ಷ 12 ವರ್ಷ ಸರ್ವಿಸ್ ಮಾಡಿದ್ದಾರೆ, ಅವ್ರು ಆಲ್ರೆಡಿ ದೇ ಆರ್ ಸೆಕ್ಯೂರ್ಡ್. ಇವಾಗ ಇನ್ನೂ ಒಂದು ವಿಚಾರ ಏನಂದ್ರೆ, ಹಿಂದೆ ಏನು ಕಮಿಟಿ ಅವರು ಶಿಫಾರಸು ಮಾಡಿದ್ರು 3 ವರ್ಷದಲ್ಲಿ KCET ಎಕ್ಸಾಮ್ ಬರೀಬೇಕು ಅಂತ. ನಿಮಗೆ ಗೊತ್ತಿದೆ KCET ಎಕ್ಸಾಮ್ ಆಗಿರ್ಲಿಲ್ಲ. ಈಗ ಜನವರಿ 13th ಎಕ್ಸಾಮ್ ಆಗ್ತಾ ಇದೆ, ನಾವು KE ಮುಖಾಂತರ ಮಾಡ್ತಾ ಇದೀವಿ. ಅದನ್ನು ಕೂಡ ನಾನು ಕೌನ್ಸಿಲ್ ಅಲ್ಲಿ ಅಶ್ಯೂರೆನ್ಸ್ ಕೊಟ್ಟಿದ್ವಿ, UGC ಪರ್ಮಿಷನ್ ತಗೊಂಡು ಅದನ್ನು ಮಾಡ್ತಾ ಇದೀವಿ. ಈಗ ನಾವು ಮತ್ತೆ ಅವಕಾಶ ಕೊಡ್ತೀವಿ. ನಾವು ಏನು ಅದೇನಿತ್ತು 3 ವರ್ಷ ಅದರೊಳಗೆ ಮುಗಿಸ್ಬೇಕು ಅಂತೀವಿ, ಮತ್ತೆ ಅವ್ರಿಗೆ ಚಾನ್ಸ್ ಕೊಡ್ತೀವಿ ಯಾರ್ಯಾರಿಗೆ ಏಜ್ ಇದೆ ಅಂತ. ಕೆಲವರು ನಮಗೆ ವಯಸ್ಸಾಯ್ತು ನಮ್ಗೆ ಏನ್ ಮಾಡ್ತೀರಾ ಅಂತಕ್ಕಂಥದ್ದು, ಅದಕ್ಕೆ ನಾವು ಇವತ್ತು 5 ಗಂಟು ಈ ರೀತಿ ನಾವು ಸ್ಯಾಲರಿ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಅವರಿಗೆ ಯಾವ ರೀತಿ ನಾವು ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೀವು ಮತ್ತೆ ಸ್ಯಾಲರಿ ಇದು ಏಜ್ ರಿಲ್ಯಾಕ್ಸೇಷನ್ ಮತ್ತೊಂದು ಮತ್ತೆ ಅಗೇನ್ ಇಟ್ ಬಿಕಮ್ಸ್ ಲೀಗಲ್ ಇಶ್ಯೂ, ಲೀಗಲ್ ಕಾಂಪ್ಲಿಕೇಶನ್. ಸೊ ಇವೆಲ್ಲ ದೆನ್ ಅಗೇನ್ ಇಟ್ ವಿಲ್ ಗೆಟ್ ಸ್ಟಕ್ ಇನ್ ದ ಕೋರ್ಟ್. ನಾವು ಮತ್ತೆ ವಿ ಕೆನಾಟ್ ಡಿಪ್ರೈವ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನಂದ್ರೆ ಭರವಸೆ ಕೊಟ್ಟು ನಾಳೆ ತೊಂದರೆಗೆ ಸಿಕ್ಕಾಕ್ಸಬಾರ್ದು ಅನ್ನೋ ಒಂದು ಪ್ರಾಮಾಣಿಕ ಉದ್ದೇಶದಿಂದ ವಾಟ್ ಎವರ್ ಈಸ್ ಲೀಗಲಿ ಪಾಸಿಬಲ್ ಅಂಡ್ ಅವ್ರಿಗೆ ಯಾವ ರೀತಿ ಅವರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕು, ಇದಕ್ಕೆ ನಾವು ವೆರಿ ಸಿನ್ಸಿಯರ್ಲಿ ಆಲ್ ಆಫ್ ಅಸ್ ಪುಟ್ ಇನ್ ಅವರ್ ಮೈಂಡ್. ನಾವು ಬಹಳ ಯೋಚನೆ ಮಾಡಿ ಅಳೆದು ತೂಗಿ ಇದನ್ನ ನಿರ್ಣಯ ಮಾಡಿದ್ವಿ. ಈಗ ಏನಾಗುತ್ತೆ, ಕೆಲವರಿಗೆ ತೊಂದರೆ ಆಗುತ್ತೆ ಖಂಡಿತ. ಈಗ ಆದ್ರೂ ಒಂದೇನಾಗಿದೆ, ಈ ವರ್ಷ ನಾವು ಸರ್ಕಾರ ಬಂದ ಮೇಲೆ ನಾವು ಅಡಿಷನಲ್ ಕೋರ್ಸಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಯರ್ ಅಡಿಷನಲ್ ಕೋರ್ಸಸ್ ಕೊಡ್ತಾ ಇದ್ದೀವಿ. ಈಗ ಬಹಳಷ್ಟು ಬೇಡಿಕೆ ಇದೆ. ಈಗ ನೋಡಿ, ಯೂನಿಫಾರ್ಮಿಟಿ ಇಲ್ಲ, ಬಹಳಷ್ಟು ಕಡೆ ಬರೀ ಆರ್ಟ್ಸ್ ಕಾಮರ್ಸ್ ಇದೆ, ಸೈನ್ಸ್ ಇಲ್ಲ, ಅದೆಲ್ಲ ಬೇಡಿಕೆ ಇದೆ. ನೆಕ್ಸ್ಟ್ ಇಯರ್ ನಾವು ಅದನ್ನ ಎಲ್ಲೆಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಸದ್ಯಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಅಲ್ಲೆಲ್ಲ ನಾವು ಸಬ್ಜೆಕ್ಟ್ಸ್ನ ಆ್ಯಡ್ ಮಾಡೋಂತಿದ್ದೀವಿ. ಸೈನ್ಸ್ ಕೊಡುವಂಥ ಕಡೆ ಸೈನ್ಸ್ ಕೊಡ್ತೀವಿ, ಬೇರೆ ಅಡಿಷನಲ್ ನ್ಯೂ ಸಬ್ಜೆಕ್ಟ್ಸ್, ಎಮರ್ಜಿಂಗ್ ಸಬ್ಜೆಕ್ಟ್ಸ್ ಏನಿದಾವೆ ಅವನ್ನೆಲ್ಲ ಕೊಡುವಂಥದ್ದಕ್ಕೆ ಇವೆಲ್ಲದಕ್ಕೂ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅಂತ ದೊಡ್ಡ ವ್ಯತ್ಯಾಸ ಆಗುವಂಥದ್ದಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ದಟ್ ಪರ್ಸೆಂಟೇಜ್ ವಿಲ್ ಬಿ ಲೆಸ್. ವಿಲ್ ಸಿ ದಟ್ ಏನು ಅದನ್ನ ಅಷ್ಟು ದೊಡ್ಡ ವ್ಯತ್ಯಾಸ ಆಗೋ ರೀತಿಯಲ್ಲಿ ನಾವು ಇದು ಮಾಡ್ತೀವಿ. ನಾವು ಈ ಬೇಡಿಕೆಗಳಿಗೆ ಏನಾದರೂ ಒಪ್ಪಳದೆ ಇದ್ರೆ ಪ್ರತಿಭಟನೆ ಮುಂದುವರ್ಸಲ್ಲ, ಏನು ಪರ್ಯಾಯ? ಈಗ ನಾವು ಆಲ್ಟರ್ನೇಟ್ ಮೆಷರ್ಸ್ ಇದೆ. ನಾವು ಅವರಿಗೆ ವಿನಂತಿ ಮಾಡ್ತಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ. 1ನೇ ತಾರೀಕಿಂದ ತಾವು ಕೆಲಸಕ್ಕೆ ಹಾಜರಾಗಬೇಕು ಅಂತಕ್ಕಂಥ ಮನವಿ ಮಾಡಿದ್ದೀವಿ. ಅದ್ರ ಮೇಲೆ ಈಗ ನಿಮ್ಗೆ ಗೊತ್ತಿದೆ, ದೇರ್ ಇಸ್ ಲಾಟ್ ಆಫ್ ಡಿಮ್ಯಾಂಡ್, ಪೀಪಲ್ ಆರ್ ದೇರ್. ಬಹಳ ಜನ ಇವತ್ತು ಕೆಲಸ ಬೇಕು ಅಂತಕ್ಕಂಥವ್ರು, ಓದಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ನಮ್ಮ 30,000 ಜನ ಅರ್ಜಿ ಹಾಕಿದ್ರು ಏನಕ್ಕೆ, ಅತಿಥಿ ಉಪನ್ಯಾಸಕರಾಗಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲಿಕ್ಕೆ. ಈಗ ನಾವು ಆಲ್ಮೋಸ್ಟ್ ಈಗ 10,800, ಇನ್ನೊಂದು 500-600 ನನ್ನ 3rd ಕೌನ್ಸಿಲಿಂಗ್ ಆಗಿದೆ. ಅವ್ರಿಗಿನ್ನ ವರ್ಕ್ ಅಲಾಟ್ಮೆಂಟ್ ಮಾಡಿಲ್ಲ. ಸೊ ಇದೆಲ್ಲ ಇದೆ. ನಾವು ಅಲ್ಟಿಮೇಟ್ಲಿ ನಾವೀಗ ಇಷ್ಟೆಲ್ಲ ಸರ್ಕಾರ ಅವರಿಗೆ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಬೇರೆ ಬೇರೆ ಹೊಸ ಹೊಸ ರೀತಿಯಲ್ಲಿ ಆಲೋಚನೆ ಮಾಡಿ
ಅವರಿಗೆ ನಾವು ಸ್ಪಂದಿಸಿದಂಥ ಕೆಲಸ ಮಾಡಿದ್ದೀವಿ. ಅದ್ರ ಮೇಲೆ ಅವರು ಏನು ಹಠಕ್ಕೆ ಬಿದ್ದರೆ, ಯಾಕಂದ್ರೆ ಹಿಂದಿನ ಸರ್ಕಾರ ಕೂಡ ಇದನ್ನ ಮಾಡೋದಕ್ಕೆ ಆಗಲಿಲ್ಲ. ಅವ್ರು ಬರೀ ಒಂದೇ ಒಂದು ಮಾಡಿದ್ರು ಸರ್, ಏನು ಮರ್ಜ್ ಮಾಡಿ ಕಾರ್ಯಭಾರವನ್ನ ಮರ್ಜ್ ಮಾಡಿ ಸ್ಯಾಲ್ರಿ ಏನು 13, 15, 16 ಸಾವಿರ ಇದ್ದದನ್ನ ಡಬಲ್ ಮಾಡಿದ್ರು. ಇವತ್ತು ನಾವು ಆ ರೀತಿ ಇಲ್ಲ, ನಾವು ಮೇಲೆ ಹೆಚ್ಚು ಮಾಡಿದ್ದೀವಿ. ಮತ್ತೆ ಅವರಿಗೆ ರಿಟೈರ್ಮೆಂಟ್ 60 ವರ್ಷಕ್ಕೆ ಏನು ಬಿಟ್ಟಾಗ ಆವಾಗ ಇಡುಗಂಟು ಕೊಡ್ತಾ ಇದ್ವಿ. ಈ ರೀತಿ ನಾವು ಮತ್ತೆ ವಿಮೆ ಕೊಡ್ತಾ ಇದೀವಿ. ಇದೆಲ್ಲ ರೀತಿಯಲ್ಲೂ ನಾವು ಬಹಳ ಬೇರೆ ಬೇರೆ ಇವೆಲ್ಲ ಆಲೋಚನೆಗಳನ್ನ ಮಾಡಿದ್ದೀವಿ. ನಾವು ವಿ ಹ್ಯಾವ್ ಬೀನ್ ವೆರಿ ಕನ್ಸಿಡರೇಟ್ ವಿತ್ ದೆಮ್, ವೆರಿ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ದೀವಿ. ಸರ್ 8 ವರ್ಷ ಇದ್ದಿದ್ದು ಕಾರ್ಯಭಾರನ 8 ಗಂಟೆ ಇದ್ದಿದ್ದು 15 ಗಂಟೆ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಸಾಕಷ್ಟು ಜನ ಅತಿಥಿಗಳು ಕೆಲಸ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಈಗ ನೋಡಿ, ಅದನ್ನೇ ನಾನು ಈಗ ಹೇಳಿದೆ. ಈಗ ಅವರು ಹೇಳ್ತಾರೆ ಬರೀ ಈಗ ಅದಕ್ಕೆ ಏನಾಗಿದೆ, ಆಡ್ ಆಗ್ತಾ ಇದೆ. ಸಿನ್ಸ್ ನಾವು ಕೋರ್ಸಸ್ ಆಡ್ ಆಗ್ತಾ ಇದೆ. ಇವತ್ತು ನೋಡಿ, ನಂಬರ್ ಜಾಸ್ತಿ ಇತ್ತು. ಒಂದ್ ಕಾಲದಲ್ಲಿ 14-15 ಸಾವಿರ ಜನ ಇತ್ತು. ಈಗ ಆ ಸಂದರ್ಭದಲ್ಲಿ ಕೆಲವರು ಹೋಗಿದೆ. ಈಗ ನಾವು ಸುಮಾರು 21,000 ಸೀಟ್ ಆಡ್ ಮಾಡಿದ್ದೀನಿ. ನಾನು ಮಂತ್ರಿ ಆದ್ಮೇಲೆ 21,000 ಸೀಟ್ಸ್ ಬೇರೆ ಬೇರೆ ಕಾಲೇಜಲ್ಲಿ ನಾವು ಆಡ್ ಮಾಡಿದ್ದೀವಿ. ಹೊಸ ಕೋರ್ಸಸ್ ನ ಆಡ್ ಮಾಡಿದ್ದೀವಿ. ಸೊ ಈ ರೀತಿ ಈಗ ಮುಂದಿನ ವರ್ಷನೂ ಬೇಡಿಕೆ ಇದೆ, ನಾವು ಅದನ್ನು ಈಗ ಆಡ್ ಮಾಡಬೇಕು ಅಂತಕ್ಕಂಥದ್ದಿದೆ. ಅದರಿಂದ ಎಲ್ಲೋ ಒಂದ್ ಕಡೆ ವರ್ಕ್ ಲೋಡ್ ಅವರಿಗೆ ಸಿಗೋ ರೀತಿಯಲ್ಲೇ ನಾವು ಆಲೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ದೇರ್ ಇಸ್ ಅ ಡಿಮಾಂಡ್. ವಿ ಹ್ಯಾವ್ ಟು ಕಾಂಪೀಟ್ ವಿತ್ ದ ಪ್ರೈವೇಟ್ ಕಾಲೇಜಸ್ ಜೊತೆ ಇವತ್ತು ನಾವು ಕಾಂಪೀಟ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾವು ಇದನ್ನೆಲ್ಲ ವಿಚಾರ ಗಮನದಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೀವಿ. ಈಗ ಯಾಕಂದ್ರೆ ಇಲ್ಲಿ ಅವರು ಈಗ ನಾವು ಹೇಳಿದೀವಿ, ವಿನಂತಿ ಮಾಡಿದೀವಿ. ಈಗ ಕೆಲವರೆಲ್ಲರೂ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಏನು ಸರ್ ಒಳ್ಳೆ ಹೇಳಿದಾರೆ, ನಮ್ಗೆ ಸಮಾಧಾನ ಇದೆ. ಆದ್ರೆ ಅವರು ಅದೇ ಈಗ 12 ತಿಂಗಳು ಪರಿಗಣಿಸಿ ಅಂತಕ್ಕಂಥದ್ದು, ಮತ್ತೆ ಎಂಫಿಲ್ ಒಂದು ಕೇಳಿದ್ದಾರೆ. ಆಮೇಲೆ ಏನು ಸೀನಿಯಾರಿಟಿಗೆ ಸ್ವಲ್ಪ ನಮಗೆ ಸಂಬಳ ಜಾಸ್ತಿ ಮಾಡಿ ಅಂತಕ್ಕಂಥದ್ದು ಈ ರೀತಿ ಕೇಳಿದ್ದಾರೆ. ನಮಗೆ ಏನು 12 ತಿಂಗಳಾದ್ಮೇಲೆ ಜಸ್ಟ್ ಒಂದು 2-3 ಡೇಸ್ ಬ್ರೇಕ್ ಕೊಟ್ಟು ಮತ್ತೆ ತಗೊಳ್ಳಿ ಅಂತಕ್ಕಂಥದ್ದು. ಅದು ನಾವು ಇಲ್ಲಿ ಎಕ್ಸಾಮಿನ್ ಅಂತ ಹೇಳಿದ್ವಿ, ಪರಿಶೀಲನೆ ಮಾಡ್ತೀವಿ, ಸಹಕರಿಸಿ ಟೈಮ್ ಕೊಡಿ ನಮಗೆ, ಇಲ್ಲಿ ಎಕ್ಸಾಮಿನ್ ಅಂತ ಹೇಳಿದ್ವಿ. UGC ಮೊನ್ನೆ ಆದೇಶದ ಅಲ್ಲ, 2009ಕ್ಕಿಂತ ಮುಂಚೆ ಈಗ ಅದೊಂದಿದೆ ಸಮಸ್ಯೆ. 2009 ಆದ್ಮೇಲೆ ಈಗ ಎಲ್ಲೋ ಪ್ರೈವೇಟ್ ಅಲ್ಲಿ ಅಲ್ಲಿ ಇಲ್ಲಿ ಏನೋ ಎಂಫಿಲ್ ತರ್ತಾ ಇದ್ದಾರೆ ಅಂತ ಇಲ್ಲೇ ಗೊಂದಲ ಇದೆ. ಎಂಫಿಲ್ ಕೋರ್ಸೇ ರೆಕಗ್ನೈಸ್ಡ್ ಅಲ್ಲ ಅಂತ ಹೇಳಿ ಮೊನ್ನೆ ಆದೇಶ. ಈಗ ಯುಜಿಸಿ ಈಗ ರೆಟ್ರಾಸ್ಪೆಕ್ಟಿವ್ ಮಾಡಕ್ ಆಗಲ್ಲ. ವಾಟ್ ಎವರ್ ಪ್ರಾಸ್ಪೆಕ್ಟಿವ್ ಅಲ್ಲಿ ರೆಟ್ರಾಸ್ಪೆಕ್ಟಿವ್ ಇಟ್ ವಾಸ್ ದೇರ್ ಇನ್ ದ ಸಿಸ್ಟಮ್. ಎಂಫಿಲ್ ಅಂತಕ್ಕಂಥದ್ದು ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗಿಂದ ಎಂಫಿಲ್ ಅಂತಕ್ಕಂಥದ್ದು ಇತ್ತು. ಈಗ ಎಲ್ಲೋ ಪ್ರೈವೇಟ್ ಕೆಲವು ಯೂನಿವರ್ಸಿಟೀಸ್ ಅಲ್ಲಿ ಎಂಫಿಲ್ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ದೇರ್ ಇಸ್ ನೋ ಇಂಪಾರ್ಟೆನ್ಸ್ ಫಾರ್ ದಟ್ ಅಂತ ಹೇಳಿದ್ದಾರೆ. ಅದರ್ವೈಸ್ ಅರ್ಲಿಯರ್ ಎಂಫಿಲ್ ಆಗಿರ್ತಕ್ಕಂಥದ್ದು ಬಿಫೋರ್ 2008-9 ಅಂತ ಐ ಥಿಂಕ್ ದಟ್ ವಾಸ್ ಅಕ್ಸೆಪ್ಟೆಡ್. 9. ಓಕೆ, ಥ್ಯಾಂಕ್ ಯು. ಏನಾಗಿದೆ ಅಷ್ಟೇ. ಥ್ಯಾಂಕ್ ಯು. ಓಕೆ.